ಸಹಕರಿಸಬೇಕು. ಪೊಲೀಸರು ನಮಗೆ ಸಹಕರಿಸ್ತಾರೆ, ನಾವು ಸಹ ಪೊಲೀಸರಿಗೆ ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನಿನ್ನೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತ ಕಲ್ಲು ತೂರಾಟ ಆಯಿತು. ಒಂದಷ್ಟು ಗಲಭೆ ಎಲ್ಲ ಆಯಿತು. ಅದರಲ್ಲಿ ಸುಮಾರು 14 ಜನ ಪೊಲೀಸರಿಗೂ ಗಾಯ ಆಗಿದೆ, ಒಂದಷ್ಟು ಜನರಿಗೂ ಗಾಯ ಆಗಿದೆ. ಈಗ ಆ ಕಲ್ಲು ತೂರಾಟ ನಡೆಸಿದಂತಹ ಮತಿಗೇಡಿ ಕಿಡಿಗೇಡಿಗಳನ್ನು ಬಂಧಿಸೋದಕ್ಕೆ ತಂಡಗಳನ್ನು ರಚಿಸಿದ್ದೀವಿ ಅಂತ ಸರ್ಕಾರ ಹೇಳ್ಕೊಂಡಿದೆ. ಹಾಗಾದರೆ ಏನು ನಡೀತು ನಿನ್ನೆ ಮೈಸೂರಿನ ಉದಯಗಿರಿಯಲ್ಲಿ ಅಂತಂದರೆ, ನಿನ್ನೆ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಹೊತ್ತಿಗೆ ಒಂದು ಪೋಸ್ಟ್ ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಅವನ ಕಲ್ಯಾಣಗಿರಿ ಸುರೇಶ್ ಅಂತೆ, BJP ಬೆಂಬಲಿಗ, ಸನಾತನಿ, ಅವ್ರಿಗೆ ಅಂತಹ ಮನಸ್ಥಿತಿ ಬರೋದು. ಅವನು ಒಂದು ಪೋಸ್ಟನ್ನು ಹಾಕ್ತಾನೆ. ಏನಂತ ಹಾಕ್ತಾನೆ? ಅಖಿಲೇಶ್ ಯಾದವ್, ಕೇಜ್ರಿವಾಲು, ರಾಹುಲ್ ಗಾಂಧಿ ಬೆತ್ತಲೆ ಆಗಿರೋ ಫೋಟೋ ಹಾಕಿ, ಅದರ ಮೇಲೆ ಸರಿ ಅದು ರಾಜಕೀಯ, ಅದು ಮುಖಕ್ಕೆಲ್ಲ ಲಿಪ್ಸ್ಟಿಕ್ ಹಾಕಿ ಏನೇನೋ ಮಾಡಿ ಅಸಹ್ಯ ಮಾಡಿ, ಎಷ್ಟು ಅಸಹ್ಯಕರವಾಗಿ ಕಾಣ್ಬೋದು ಅಷ್ಟು ಮಾಡಿ ಅದು ಆ ಫೋಟೋ ಹಾಕಿ 3 Idiots ಅಂತ ಹಾಕಿ ಅದರ ಮೇಲೆ ಲಾ ಇಲಾಹಿ ಇಲ್ಲಲ್ಲ ಅಂತ ಏನೋ ಬರ್ತಿದ್ದಾನೆ. ಅಲ್ಲಿಗೆ ಪ್ರವಾದಿಗರನ್ನು ಕರ್ಕೊಂಡು ಬಂದಿದ್ದಾನೆ. ಇವ್ರಿಗಿದೇ ಕೆಲಸ, ಹಲ್ಕಟ್ಟು ಕೆಲಸ ಮಾಡಿ ಅಂತಂದರೆ ಇವ್ರಿಗೆ ಬೇರೆ ಯಾವ ಹಿಂಜರಿಕೆನೂ ಇರಲ್ಲ. ಯಾಕೆ ಅಂದರೆ ಹಲ್ಕಟ್ಟು ಕೆಲಸ ಮಾಡ್ತಿರೋರಿಗೆ ಸಿಗ್ತಾ ಇರುವಂತಹ ಇದೆಯಲ್ಲ, ಪ್ರಚಾರ ಇದೆಯಲ್ಲ, ಆ ಮುತಾಲಿಕಂತೆ, ಕಲ್ಲಡ್ಕ ಭಟ್ಟಂತೆ, ಅವನವನೋ ಇದು ಏನೋ ಇದಾರಲ್ಲ ಹೆಸರುಗಳು, ಒಂದಷ್ಟು ಅವ್ರಿಗೆ ಹೆಸರುಗಳು ತಗೊಳ್ಳೋದಕ್ಕೆ ಅಸಹ್ಯ ಆಗುತ್ತೆ, ಅದಕ್ಕೆ ನೆನ್ಪಿಟ್ಕೊಳಕ್ಕೆ ಹೋಗಲ್ಲ. ಏನೇನೋ ಇದ್ದಾವೆ. ಅವರೆಲ್ಲರೂ ದಿನ ಬೆಳಗಾದರೆ ಇದನ್ನೇ ಮಾಡೋದು. ಮುಸ್ಲಿಮರನ್ನು ಬೈಯಿ, ಪ್ರವಾದಿಯವರನ್ನು ಬೈಯಿ, ಇನ್ನೇನಾದರೂ ಮಾಡು, ಮುಸ್ಲಿಂ ಸಮುದಾಯವನ್ನು ಏನಾದರೂ ಕಿಂಡಲ್ ಮಾಡು. ಸರ್ಕಾರ ಯಾರದೇ ಇದ್ದರೂ ಯಾವ ಕ್ರಮ ಕೈಗೊಳ್ಳಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಅದರಿಂದ ಪ್ರಚಾರ ಸಿಗುತ್ತೆ, ಒಂದಷ್ಟು ಫೋನ್ಪೇ ಸಿಗುತ್ತೆ ಅಂತ ಗೊತ್ತು. ಅದಕ್ಕೆ ಇಂತಹ ಕಲ್ಯಾಣಗಿರಿ ಸುರೇಶ್ ಅಂತವ್ರಿಗೆ ಗುಂಡಿಗೆ ಉಬ್ಬು ಬಿಡುತ್ತೆ, ಅಂತಹ ಹಲ್ಕಟ್ಟು ಪೋಸ್ಟ್ಗಳನ್ನು ಹಾಕ್ತಾರೆ. ಇಷ್ಟೆಲ್ಲ ಹಾಕಿದ್ದು ಯಾಕೆ? ಅವನು ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತಿದ್ದಕ್ಕಂತೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತಿದ್ದಕ್ಕೂ ಇಸ್ಲಾಂ ಧರ್ಮದ ಪ್ರವಾದಿಗೂ ಏನು ಸಂಬಂಧ? ನಾವು ಮಾಡ್ತೀವಿ, ಸಂಬಂಧ ಕೂಡಿಸ್ತೀವಿ. ಅದು ಅತಿರೇಕಕ್ಕೆ ಹೋಯ್ತು. ಜನ ರೊಚ್ಚಿಗೆದ್ದು ಅವನನ್ನು ಬಂಧಿಸಬೇಕು ಅಂತ ಪೊಲೀಸ್ ಸ್ಟೇಷನ್ ಹತ್ರ ಬಂದರು. ಈ ಪೊಲೀಸರು ಎಷ್ಟು ಸೂಕ್ಷ್ಮ ವಿಚಾರ ಅಲ್ವಾ, ಸ್ವಲ್ಪ ಕ್ವಿಕ್ಕಾಗಿ ಕೆಲಸ ಮಾಡಬೇಕಲ್ವ, ಮಾಡಲ್ಲ. ಯಾಕೆಂದರೆ RSS ಶಾಖೆಗಳಿಂದ, RSS ಪ್ರಾಯೋಜಿತ ಶಾಲೆಗಳಿಂದ ಡಿಗ್ರಿ ಪಡ್ಕೊಂಡು ಅಥವಾ ವಿದ್ಯಾಭ್ಯಾಸ ನಡೆಸ್ಕೊಂಡು ಬಂದಿರೋರು ಈ ನಡುವೆ ಜಾಸ್ತಿ ಆಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟು, IAS, IPS ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಜಾಸ್ತಿ ಆಗಿದ್ದಾರೆ. ಅವರು ಒಂದಷ್ಟು ವಿಳಂಬ ನೀತಿಯನ್ನು ಅನುಸರಿಸ್ತಾರೆ. BJP ಸರ್ಕಾರ ಇದ್ದರೆ FIR ಮಾಡೋಕ್ಕೆ ಹೋಗಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದರೆ ವಿಳಂಬ ನೀತಿಯನ್ನು ಅನುಸರಿಸ್ತಾರೆ. ಕಾಂಗ್ರೆಸ್ಗೂ ಧೈರ್ಯ ಇಲ್ಲ ಇಂಥವ್ರನ್ನೆಲ್ಲ ಕಟ್ಟಿ ಹಾಕೋದಕ್ಕೆ. ಅವರು ಮೂಕ ಪ್ರೇಕ್ಷಕರ ಥರ ನೋಡ್ತಾ ಇರ್ತಾರೆ. ಆ ಜನ ತಲುಪಿದ್ದಾರೆ. ಮಧ್ಯಾಹ್ನ ಆಗಿದ್ದಕ್ಕೆ ಸಂಜೆ ತಲುಪಿದ್ರೆ ಇನ್ನೂ FIR ಮಾಡಿಲ್ಲ, ಮಾಡ್ತೀವಿ ಅಂದಿದ್ದಾರೆ. ಜನ ರೊಚ್ಚಿಗೆದ್ದಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ. ಒಂದಷ್ಟು ಮುಸ್ಲಿಂ ಯುವಕರು ಕಲ್ಲು ತೂರಾಟ ಮಾಡಿದ್ದಾರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಅನ್ವಾಂಟೆಡ್ ಮತ್ತು ಇಲ್ಲೀಗಲ್. ಬೇಕಾಗಿರಲಿಲ್ಲ ಅದು. ಧರಣಿ ಮಾಡ್ತೀರಾ, ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಳ್ಳಿ, ಪ್ರತಿಭಟನೆ ಮಾಡಿ. ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದೆ, ಕಾನೂನಲ್ಲಿ ಹಕ್ಕಿದೆ, ಪ್ರತಿಭಟನೆ ಮಾಡಿ, ಹಕ್ಕೊತ್ತಾಯ ಮಾಡಿ. ಅದು ಬಿಟ್ಟು ನಾವು ಕಲ್ಲು ಹೊಡಿತೀವಿ, ಅವನನ್ನು ನಮಗೊಪ್ಪಿಸಿ ನಾವು ಅವನ ಕೈಕಾಲು ಮುರಿತೀವಿ, ತಲೆ ಕತ್ತರಿಸ್ತೀವಿ, ಇದೆಲ್ಲವೂ ಸಹ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕಿಡಿಗೇಡಿತನವನ್ನು ಕೆಲವು ಮತಿಹೀನ ಮುಸ್ಲಿಂ ಯುವಕರು ನಿನ್ನೆ ಮಾಡಿದ್ದಾರೆ. ಅಲ್ಲಿ ಅವ್ರನ್ನೆಲ್ಲ ಹುಡುಕಿ ಒಳಗಾಕಬೇಕು. ಬುದ್ಧಿ ಬರುತ್ತೆ ಅವ್ರಿಗೆ ಆಲ್ರೆಡಿ ಗೊತ್ತು. ಮುಸ್ಲಿಂ ಸಮುದಾಯದವರು ಸುಮ್ಮನೆ ದಾರಿಯಲ್ಲಿದ್ದ ಕಲ್ಲನ್ನ ಯಾರಿಗಾದರೂ ಅದು ತಾಕತ್ತೇನೋ ಅಂತ ಯೋಚನೆ ಮಾಡಿ, ಒಳ್ಳೆ ಯೋಚನೆ ಮಾಡಿ ಅದನ್ನು ಪಕ್ಕಕ್ಕಿಡ್ತಾ ಇದ್ರು. ಅದನ್ನು ಫೋಟೋ ತೆಗೆದು ದೇವಸ್ಥಾನಕ್ಕೆ ಕಲ್ಲು ಹೊಡಿಯೋದಕ್ಕೆ ಕಲ್ಲು ಹಿಡ್ಕೊಂಡಿದ್ದಾನೆ ನೋಡಿ ಮುಸ್ಲಿಮ್ ಅಂತ ತೋರಿಸುವಂತಹ ಮಾಧ್ಯಮಗಳಿರುವಂಥ
ಸನ್ನಿವೇಶದಲ್ಲಿ, ಅಂತಹ ಜನ ಮೊಬೈಲುಗಳಲ್ಲಿ ಅದನ್ನು ಮಾಡುವಂತಹ ಸಾಧ್ಯತೆ ಇರುವಂತಹ ಸನ್ನಿವೇಶದಲ್ಲಿ ಬದುಕ್ತಿದ್ದೀವಿ ಅಂತ ಗೊತ್ತಿದ್ದು ಸಹ ಈ ಮೂರ್ಖ ಹುಡುಗರು ಇರ್ತಾರಲ್ಲ, ಅಥವಾ ಯುವಕರೋ ಮಧ್ಯವಯಸ್ಕರೋ ಯಾರೋ ನಿನ್ನೆ ಹೋಗಿ ಗಲಾಟೆ ಮಾಡಿದ್ರಲ್ಲ ಅಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೈಸೂರಲ್ಲಿ, ಅಂತಹವ್ರಿಗೆ ಬುದ್ಧಿ ಬರಬೇಕು. ತನ್ನ ಸಮುದಾಯ ಎಂತಹ ಪರಿಸ್ಥಿತಿಯಲ್ಲಿ ಇದೆ, ತಾನು ಏನಾದರೂ ಮಾಡಿದ್ರೆ ಅದು ತನಗೆ ಮಾತ್ರ ಅಲ್ಲ ಇಡೀ ಸಮುದಾಯಕ್ಕೆ ಯಾವ ರೀತಿ ಕೆಟ್ಟ ಪರಿಣಾಮವನ್ನು ಕೊಡುತ್ತೆ, ಮಾಧ್ಯಮಗಳು ಹೇಗೆ ಬಿಂಬಿಸ್ತವೆ ಅಂತ ಅವೆಲ್ಲ ಬಿಟ್ಬಿಟ್ರು. ಹೋಗಿ ಹೊಡೆದ್ರು ಇವ್ರಿಗೆ, ಪೊಲೀಸವ್ರಿಗೆ ಕಲ್ಲು ಹೊಡೆದ್ರು, ಪೊಲೀಸ್ ವಾಹನಗಳನ್ನು ಜಖಮ್ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆಯೋದು. ಏನು ಸಿಕ್ತು? ಅವನಿಗಂತೂ FIR ಆಯಿತು, ಅವನದು ಅರೆಸ್ಟು ಆಯ್ತು. ಈಗ ಅದ್ರ ಜೊತೆ ನಿಮ್ಮ ಮೇಲೂ FIR ಆಯಿತಾ, ನಿಮ್ಮನ್ನು ಅರೆಸ್ಟ್ ಮಾಡ್ತಾರಾ? ಈಗ ಅಲ್ಲಿರಿ ಕೋರ್ಟ್ಗೆ, ಈಗ ಹೋಗ್ರಿ ಜೈಲಿಗೆ, ಆವಾಗ ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. DJ ಹಳ್ಳಿ KJ ಹಳ್ಳಿ ಪ್ರಕರಣ ನಿಮ್ಮ ಕಣ್ಮುಂದೆನೇ ಇದೆ. ಇವತ್ತಿಗೂ 100ಕ್ಕಿಂತ ಹೆಚ್ಚು ಜನ ತಪ್ಪು ಮಾಡಿದಾರೋ ಮಾಡಿಲ್ವೋ ಎಲ್ಲ ಮಿಕ್ಸ್ ಆಗಿ ಜೈಲಲ್ಲಿ ಕೊಳಿತಾ ಇದ್ದಾರೆ, ಬೇಲ್ಗೆ ಅಲೀತಾ ಇದ್ದಾರೆ, ಅವ್ರ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾವೆ. ಅವನು ಯಾವನ ಕಲ್ಯಾಣಗಿರಿ ಸುರೇಶ್ ಇದ್ದಾನಲ್ಲ, ಅವನು ಹಲ್ಕಟ್ಟು ಕೆಲಸ ಮಾಡಿದ್ದಾನೆ. ಅದಕ್ಕೆ ನಿಮಗೆ ಎಲ್ಲ ಮಾರ್ಗಗಳು ಇದೆ ಅವನನ್ನು ಶಿಕ್ಷೆಗೆ ಒಳಪಡಿಸೋದಕ್ಕೆ ಕಾನೂನಿನ ಮೂಲಕ. ಆ ಮಾರ್ಗಗಳನ್ನೇ ಅನುಸರಿಸ್ಬೇಕಾಗಿತ್ತು. ಇನ್ನು ಈ ಎಲ್ಲದರ ಈ ಹುಚ್ಚಾಟ, ಒಂದಷ್ಟು ಮುಸ್ಲಿಂ ಯುವಕರ ಹುಚ್ಚಾಟದ ನಡುವೆ ಪೊಲೀಸರು ಸಾಕಷ್ಟು ಪ್ರಯತ್ನ ಮಾಡಿದ್ರು. SDP ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಅವರು ಬಂದು ಒಂದಷ್ಟು ಕಾಮ್ ಮಾಡುವಂತಹ ಯುವಕರನ್ನು ಅಥವಾ ಜನರನ್ನು ಏನು ಗಲಾಟೆ ಮಾಡ್ತಿದ್ರು ಅವರನ್ನು ಸಮಾಧಾನಪಡಿಸಿ ಅವರನ್ನು ಬಾಯಿ ಮುಚ್ಕೊಂಡು ಮನೆಗೆ ಹೋಗಿ ಅಂತ ಹೇಳುವ ಪ್ರಯತ್ನ ಮಾಡಿದ್ರು. ಅದೆಲ್ಲ ಏನೋ ಆಯಿತು, ಮಧ್ಯರಾತ್ರಿಗೆ ಅದು ಕಂಟ್ರೋಲ್ಗೆ ಬಂತು. ಈಗ ಅಲ್ಲಿ ಶಾಂತಿ ನೆಲೆಸುತ್ತೆ ಅನ್ನುವಂತಹ ಸನ್ನಿವೇಶ ಬಂದ ತಕ್ಷಣವೇ BJP ಹೊಟ್ಟೆ ಹೊಡೆದ್ಬಿಡ್ತು. ಶಾಂತಿ ನೆಲೆಸುತ್ತೆ ಅಂದರೆ ನಾವು ಸುಮ್ಮನೆ ಇರ್ತೀವ? ಆಗೋದೇ ಇಲ್ಲ. ಥರ್ ಅಂತ ಗಾಡಿ ಎತ್ಕೊಂಡು ಮಿಸ್ಟರ್ ಪ್ರತಾಪ್ ಸಿಂಹ ಎಂಟ್ರಿ ಮೈಸೂರು ಉದಯಗಿರಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಅಂತ ಸುರು. ಅವರು ಬರೋ ಅವಶ್ಯಕತೆ ಏನಿದೆ ಇಲ್ಲಿ? ಯಾವನೋ ಒಬ್ಬ ತಲೆ ಕೆಟ್ಟವನು ಸಂಬಂಧವೇ ಇಲ್ಲದ ವಿಚಾರಕ್ಕೆ ಇನ್ನೊಂದು ಧರ್ಮದ ಪ್ರವಾದಿಯನ್ನು ಎಳ್ಕೊಂಡು ಬರೋ ಪ್ರಯತ್ನ ಮಾಡ್ದ. ಅದರ ವಿರುದ್ಧ ಒಂದಷ್ಟು ಜನ ಬಂದು ಪ್ರತಿಭಟನೆ ಮಾಡಿದ್ರು. ಅವರು ಕೂಡ ಒಂದಷ್ಟು ಬುದ್ಧಿಯನ್ನು ಕೋಪಕ್ಕೆ ಕೊಟ್ಟು ಮಾಡಬಾರ್ದು ಕೆಲಸವನ್ನು, ಕಿಡಿಗೇಡಿತನವನ್ನು ಮಾಡಿದ್ರು. ಅವ್ರ ಮೇಲೂ ಕೇಸ್ ಆಗುತ್ತೆ, ಅವ್ರದ್ದು ಅರೆಸ್ಟ್ಗಳಾಗ್ತವೆ, ಇವನಂತೂ ಅರೆಸ್ಟ್ ಆಗ್ತಾನೆ. ಅದು ಅಲ್ಲಿಗೆ ಮುಗಿದೋಯ್ತು. BJP ಎಂಟ್ರಿ ಕೊಟ್ಟು ಅಲ್ಲಿ ಮಾಡೋದೇನಿದೆ? ಹಂಗಾಗಲ್ಲ. ಅವಕಾಶ ಸಿಕ್ಕಿದೆ, ನಾವು ಬಿಡ್ತೀವ? ಕೋಮುಗಲಭೆ ಆದರೂ ಮಾಡಿಸ್ಬೋದೇನೋ ಅಂತ ಒಂದು ಪ್ರಯತ್ನ ಇರಬಹುದು ಅನಿಸುತ್ತೆ. ಇಷ್ಟರಲ್ಲಿ ಕಾಂಗ್ರೆಸ್ನ M. ಲಕ್ಷ್ಮಣ್ ಅವರು ಬಂದರು, ವಕ್ತಾರರು. ಅವರೊಂದು ಹೇಳಿಕೆಯನ್ನು ಕೊಟ್ಟರು. ಅವನ ಹಿನ್ನೆಲೆಯನ್ನು ತೆಗೀರಿ, ಆ ಸುರೇಶ್ ಅನ್ನೋವನ ಹಿನ್ನೆಲೆಯನ್ನು ತೆಗೀರಿ. ಅವನು ಪ್ರತಾಪ್ ಸಿಂಹ ಬಲಗೈ ಬಂಟ, ಪ್ರತಾಪ್ ಸಿಂಹ ಚಮಚ ಇರಬಹುದು. ಈ ರೀತಿಯ ಚಿತ್ರಗಳನ್ನು ಹಾಕುವವರು ಮೋದಿ ಫಾಲೋವರ್ಸ್ ಖಂಡಿತ ಆಗಿರ್ತಾರೆ, BJP ಫಾಲೋವರ್ಸ್ ಖಂಡಿತ ಆಗಿರ್ತಾರೆ, RSS ಸಂಘ ಪರಿವಾರದ ಎಲ್ಲ ಸಂಘಟನೆಗಳ ಫಾಲೋವರ್ಸು ಖಂಡಿತ ಆಗಿರ್ತಾರೆ, ಪ್ರತಾಪ್ ಸಿಂಹ ಅಂತವ್ರ ಫಾಲೋವರ್ಸು ಖಂಡಿತ ಆಗಿರ್ತಾರೆ. ಇನ್ಯಾವ BJP ಲೀಡರ್ಸ್ ಯಾರು ವಿಷ ಕಾರ್ತಿರ್ತಾರೋ ಅಂಥವ್ರೆಲ್ಲರ ಫಾಲೋವರ್ಸು ಆಗಿರ್ತಾರೆ. ಸುರೇಶನು ಅದೇ ಆಗಿರ್ತಾನೆ, ಅದರಲ್ಲಿ ಅನುಮಾನನೇ ಬೇಡ. ಅವನೇನು ಜಾತ್ಯತೀತ ಮನಸ್ಥಿತಿಯ ವ್ಯಕ್ತಿ ಆಗಿರೋದಿಲ್ಲ. BJP ಬೆಂಬಲಿಗರಿಂದ ಮಾತ್ರನೇ ಆ ರೀತಿಯ ಪೋಸ್ಟ್ ಹಾಕೋದಕ್ಕೆ ಸಾಧ್ಯ. ಬೇರೆ ಯಾರು ಹಾಕ್ತಾರೆ ಹೇಳ್ರಿ ನೀವು? ಬೇರೆ ಯಾರು ಹಾಕ್ತಾರೆ? ಸೊ ಹಾಗಾಗಿ M. ಲಕ್ಷ್ಮಣ್ ಬಂದು ಆ ರೀತಿ ಆರೋಪ ಹೊರಿಸಿ ಹೋಗಿದ್ದಾರೆ. ಈಗ ಪೊಲೀಸರಿಗೆ ಬಿಟ್ಟಿದ್ದದು. ಅದ್ರ ಹಿಂದೆ ಯಾವುದಾದ್ರು ಸಂಘಟನೆ ಇದೆಯಾ, ಅವನು ಯಾವುದೋ ಸಂಘಟನೆ ಭಾಗನ, ಅವ್ರ ಮೂಲಕ ಅವರು ಪ್ರಚೋದನೆ ಮಾಡಿ ಪೋಸ್ಟ್ ಹಾಕಿದಾನ, ಇವನೇ ಹೇಳ್ತಿನ್ನೋ ಕೆಲಸ ಮಾಡಿದಾನ, ಅದೆಲ್ಲವೂ ಕೂಡ ನಿಧಾನಕ್ಕೆ ಹೊರಗೆ ಬರುತ್ತೆ. ಅದನ್ನು ಪೊಲೀಸರು ಮಾಡ್ತಾರೆ, ಅವ್ರ ಜವಾಬ್ದಾರಿ ಅದು ಮಾಡಬೇಕು, ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಯಾರು ಯಾವಾಗ ಹೆಂಗೆ ಉಲ್ಟಾ ಹೊಡಿತಾರೆ ಪಲ್ಟಿ ಹೊಡಿತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಕಾಂಗ್ರೆಸ್ ಸರ್ಕಾರ ಆದರೂ ಅದೇ ಬಾಳು, BJP ಸರ್ಕಾರ ಆದರೂ ಅದೇ ಬಾಳು. ಇನ್ನು ನಾಳೆ ಅಥವಾ ನಾಡಿದ್ದು ಶೋಭಾ ಕರಂದ್ಲಾಜೆ ಬರ್ತಾರಂತೆ, ಇನ್ನೊಂದಷ್ಟು ಯಾರೋ BJP ನಾಯಕರೆಲ್ಲ ಬರ್ತಾರೆ. ಏನಕ್ಕೆ ಬರ್ತಾ ಇದ್ದಾರೆ? ಸಮಾಧಾನವಾಗಿ ಇದೆಯಲ್ಲ. ಸಮಾಧಾನವಾಗಿ ಇರೋದಕ್ಕೆ ನಾವು ಬರ್ತಿರೋದು. ಸಮಾಧಾನವಾಗಿ ಇರೋದು ಅಂದರೆ ಏನ್ರಿ ಅರ್ಥ ಅಂತ ಅವ್ರ ವಾದ. ಬರಬೇಕು, ನಾವು ಬಂದು ಅಲ್ಲಿ ಮಾಡಬೇಕು. ಅಲ್ಲೆಲ್ಲ ಯಾವುದೋ ದೇವಸ್ಥಾನಕ್ಕೆ ದಲಿತರನ್ನು ಬಿಟ್ಟಿಲ್ಲ ನೋಡ್ರಯ್ಯ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿದೆ, ದಲಿತರನ್ನು ಹಿಂದೂಗಳು ಅಲ್ವೇನಯ್ಯ ಅಂದರೆ ಹಿಂಗೆ ಇರ್ತಾರೆ.
ನಾನು ಮಾತು ಮರೆತು ಸುಮ್ಮನಿಲ್ಲ, ಬಿ ಜೆ ಪಿಯವರು ಇರೋದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಅವ್ರು ಕೇಳಿಸಿರಲ್ಲ, ಅದು ಕೇಳಿಸಿದ್ರು ಕೇಳಿಸಿಲ್ಲ ಅಂತ ಹೇಳ್ತಾರೆ. ಆದರೆ ಇಂತಹ ವಿಚಾರಗಳು ಮುಸ್ಲಿಂ ಹೆಸರಲ್ಲಿದ್ದರೆ ಸಾಕು, ಓ ಅಂತ ಓಡಿ ಬಂದ್ಬಿಡೋದು, ಲೈನಾಗಿ ಬಂದ್ಬಿಡೋದು, ಹೆಣ ಕಂಡ ತಕ್ಷಣ ಬರೋ ರಣಹದ್ದುಗಳ ರೀತಿಯಲ್ಲಿ ಓಡಿ ಬಂದ್ಬಿಡೋದು. ಈಗೆಲ್ಲ ಮೈಸೂರು ಉದಯಗಿರಿ ಕಡೆಗೆ ಓಡಿ ಬರ್ತಾ ಇದ್ದಾರೆ. ಇದರ ನಡುವೆ ಈಗ ಆ ಅಯೋಗ್ಯ ಸುರೇಶನ ಬಂಧನ ಆಗಿದೆಯಂತೆ. ಒಂದಷ್ಟು ಕಿಡಿಗೇಡಿಗಳು ಏನು ಕಲ್ಲು ಹೊಡೆದಿದ್ರು, ಇವರು ಮತ್ತಿಗೇಡಿತನ, ಸಮುದಾಯದ ಮೇಲೆ ಏನು ಪ್ರಭಾವ ಬೀರುತ್ತೆ, ಏನು ಪರಿಣಾಮ ಆಗುತ್ತೆ ಅಂತ ಒಂಚೂರು ಯೋಚನೆ ಇಲ್ಲದಂತಹ ನಾನ್ಸೆನ್ಸ್ ಮನಸ್ಥಿತಿಯ ಹುಡುಗರು ಅಥವಾ ಯಾರು ಮಾಡಿದಾರೋ ಕಲ್ಲು ತೂರಾಟವನ್ನು ಅವರಿಗೆ ಫಸ್ಟ್ ಹಿಡ್ಕೊಂಡು ಸರಿಯಾಗಿ ಜಾಡಿಸ್ಬೇಕು. ನಿಮಗೇನು ಮಾನವೀಯತೆ ಇದೆಯಾ ಅಥವಾ ಮನುಷ್ಯತ್ವ ಇದೆಯಾ? ನಿಮಗೆ ನಿಮ್ಮ ಸಮುದಾಯಕ್ಕೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಅದೇ ಮಾನವೀಯತೆ, ಅದೇ ಮನುಷ್ಯತ್ವ. ನೀನೊಬ್ಬನ ರೋಷನೋ ವೇಷನೋ ಅಥವಾ ಈ ಜನ ಒಟ್ಟಿಗೆ ಇದ್ದೀವಿ, ಗುಂಪಲ್ಲಿದ್ದಾಗ ನಾವು ರೌಡಿಗಳಾಗ್ಬಿಡ್ತೀವಿ, ಇದೆಲ್ಲ ಮಾಡೋದಲ್ಲ. ಅದು ನಾನ್ಸೆನ್ಸ್. ಅವ್ರ ಮೇಲೂ ಆಗತ್ತೆ, ಕ್ರಮ ಆಗಬೇಕು. ಸೊ ಇದು ಇಷ್ಟು ಉದಯಗಿರಿ, ಮೈಸೂರಿನ ಉದಯಗಿರಿಯಲ್ಲಿ ನಿನ್ನೆ ಒಬ್ಬ ಅಯೋಗ್ಯ ಮಾಡಿದಂತಹ, ಅಯೋಗ್ಯ ನೀಚ ಏನು ಬೇಕಾದ್ರೆ ಅನ್ಬೋದು, ಮಾಡಿದಂತಹ ಒಂದು ಪೋಸ್ಟಿಂದ ಆಗಿರುವಂತಹ ಅನಾಹುತಗಳು. ಇನ್ನೇನು ಅನಾಹುತ ಆಗುತ್ತೆ, ಯಾಕಂದರೆ ಈ ರಣಹದ್ದುಗಳೆಲ್ಲ ಎಂಟ್ರಿ ಕೊಡ್ತಿದ್ದಾವೆ, ಅದನ್ನು ನಾವು ಕಾದು ನೋಡಬೇಕು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.